ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಚಿಕ್ಕ ಗ್ರಾಮದ ಕಥೆಯನ್ನ ಹಂಚಿಕೊಳ್ಳಲಿದ್ದೇನೆ. ಇದು ಒಬ್ಬ ಸಾಮಾನ್ಯ ಲೈನ್ ಮ್ಯಾನ್ನ ಕಥೆ. ಆದರೆ ಅವನ ಜೀವನದಲ್ಲಿ ಒಳಗೊಂಡಿರುವ ಧೈರ್ಯ, ತ್ಯಾಗ ಮತ್ತು ಕುಟುಂಬದ ಪ್ರೀತಿಯು ನಿಮ್ಮನ್ನು ಖಂಡಿತವಾಗಿಯೂ ಯೋಚಿಸುವಂತೆ ಮಾಡುತ್ತದೆ. ಈ ಕಥೆಯ ಮೂಲಕ ಒಬ್ಬ ವ್ಯಕ್ತಿಯ ಕೆಲಸವು ಇಡೀ ಸಮಾಜದ ಜೀವನವನ್ನ ಹೇಗೆ ಬದಲಾಯಿಸಬಹುದು ಮತ್ತು ಕುಟುಂಬದ ಮೌಲ್ಯವು ಎಷ್ಟು ಮುಖ್ಯ ಎಂಬುದನ್ನ ನಾವು ಕಲಿಯೋಣ. ಒಂದು ರೀತಿಯಲ್ಲಿ ಗಡಿ ಯೋಧರಂತೆ ಕಾಣುವ ಲೈನ್ಮ್ಯಾನ್ಗಳು ತಮ್ಮ ಸಾವನ್ನ ಹೆಗಲಲ್ಲಿಟ್ಟುಕೊಂಡೇ ತಮ್ಮ ವೃತ್ತಿಯಲ್ಲಿ ಮಗ್ನರಾಗುತ್ತಾರೆ. ಇದು ಅಕ್ಷರಶಃ ಸತ್ಯ. ಇದಕ್ಕೆ ಜೀವಂತ ಉದಾಹರಣೆಗಳನ್ನ ವಿಸ್ತೃತಗೊಳಿಸುವ ಸರಕುಗಳು ಸಗಟುಗಳಾಗುತ್ತದೆ. ಸಬ್ಸ್ಟೇಷನ್ಗಳು, ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳು ಪ್ರಾಕೃತಿಕ ವಿಕೋಪಕ್ಕೆ ಒಳಗಾದರೆ ಅಥವಾ ಲೈನ್ ಫಾಲ್ಟ್ ಆದರೆ ಅಥವಾ ಶಾರ್ಟ್ ಆದರೆ ಲೈನ್ ಮ್ಯಾನ್ ಅಲ್ಲಿಗೆ ಬಂದಿಳಿಯುತ್ತಾನೆ. ಯಾವ ಹೊತ್ತಾದರೂ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತನ್ನ ಕಾಯಕದಲ್ಲಿ ತೊಡಗಿದಾಗ ಆತ ಕಂಬದಲ್ಲಿ ಶಾಕ್ ಒಳಗಾಗಿ ಅಲ್ಲಿಯೇ ಸುಟ್ಟು ಹೋಗಿ ನೇತಾಡುವುದನ್ನು ನೋಡಿದ್ದೇವೆ. ತೀವ್ರತರ ಮಳೆಗಾಳಿ ಬೀಸಿ ಉರುಳು ಬೀಳುವ ಮರಗಳು ವಿದ್ಯುತ್ ತಂತಿಯ ಎಳೆದುಕೊಂಡೇ ಬೀಳುವ ಸ್ಥಿತಿಗಳು ನಗರ, ಪಟ್ಟಣಗಳಲ್ಲಿ ನಡೆಯುತ್ತದೆ. ಆದಾಗ ಅರಿವಿಲ್ಲದೆ ನಾಗರಿಕ ಹೆಜ್ಜೆಗಳಿಗೆ ಜೀವಹಾನಿಯಾಗಬಹುದೆಂದು ಲೈನ್ಮ್ಯಾನ್ ನಿಜಕ್ಕೂ ತನ್ನ ಜೀವವನ್ನ ಮುಡಿಪಾಗಿಟ್ಟು ತನ್ನ ವೃತ್ತಿಯನ್ನ ನಿರ್ವಹಿಸುತ್ತಾನೆ. ಇನ್ನು ಹಳ್ಳಿಗಾಡು, ಅರಣ್ಯ ಪ್ರದೇಶ ಇತರೆಡೆ ಕರ್ತವ್ಯ ನಿರ್ವಹಿಸಲು ತೆರಳುವ ಲೈನ್ಮ್ಯಾನ್ಗಳಿಗೆ ನಿಜಕ್ಕೂ ಕುಡಿಯುವುದಕ್ಕೆ ನೀರು ಕೂಡ ಸಿಗುವುದಿಲ್ಲ. ಹಸಿವಿನ ಒಣ ಬಣದ ಹೊಟ್ಟೆಯತ್ತ ಗಮನ ಹರಿಸದೆ ಪವರ್ ಲೈನ್ ಸರಿಪಡಿಸುವ ನಿಟ್ಟಿನಲ್ಲಿ ಸಿಡಿಲು, ಮಳೆ, ಬರಬಿಸಿಲಿನ ತಾಪಕ್ಕೂ ಮೈಯೊಡ್ಡಿ ಕೆಲಸ ಮಾಡುವ ಲೈನ್ಮ್ಯಾನ್ಗಳಿಗೆ ನಾವು ಯೋಧರಿಗೆ ಗೌರವಿಸಿ ಸಲ್ಯೂಟ್ ಮಾಡುವಂತೆ ಲೈನ್ಮ್ಯಾನ್ಗಳಿಗೂ ಅದೇ ಭಾವದಿಂದ ಸಲ್ಯೂಟ್ ಮಾಡಬೇಕಾಗಿದೆ. ಬನ್ನಿ ಕಥೆ ಶುರು ಮಾಡೋಣ. ರಾಮು ಒಬ್ಬ ಸಾಮಾನ್ಯ ಲೈನ್ಮ್ಯಾನ್. ಹಸಿರು ಗಿಡಮರಗಳಿಂದ ಕೂಡಿದ ಒಂದು ಚಿಕ್ಕ ಗ್ರಾಮದಲ್ಲಿ ವಾಸವಾಗಿದ್ದಾನೆ. ರಾಮುವಿನ ಕೆಲಸ ಏನೆಂದ್ರೆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವನ್ನ ಸರಿಯಾಗಿಡುವುದು. ಆದ್ರೆ ಈ ಕೆಲಸ ಅಷ್ಟು ಸುಲಭವಲ್ಲ ಸ್ನೇಹಿತರೆ. ಮಳೆ, ಗಾಳಿ, ರಾತ್ರಿಯ ಕತ್ತಲೆ ಯಾವ ಸಮಯವಾದರೂ ರಾಮುವಿಗೆ ಕರೆ ಬರಬಹುದು. ಒಡೆದ ತಂತಿಗಳನ್ನ ಸರಿಪಡಿಸಬೇಕು, ಟ್ರಾನ್ಸ್ಫಾರ್ಮರ್ನ ದೋಷವನ್ನ ತಿದ್ದಬೇಕು. ಒಂದು ಚಿಕ್ಕ ತಪ್ಪಾದರೂ ಇಡೀ ಗ್ರಾಮ ಕತ್ತಲೆಯಲ್ಲಿ ಮುಳುಗಿ ಹೋಗಬಹುದು. ರಾಮುವಿನ ಕೆಲಸದ ಒತ್ತಡದಿಂದಾಗಿ ಅವನ ಕುಟುಂಬಕ್ಕೆ ಸಮಯ ಕೊಡೋಕೆ ಆಗ್ತಾ ಇಲ್ಲ. ಅವನ ಹೆಂಡತಿ ಗೀತಾ, 2 ಮಕ್ಕಳು ಶಿವಾನಿ ಮತ್ತು ರಾಜು ಮತ್ತು ವಯಸ್ಸಾದ ತಾಯಿ ಎಲ್ಲರೂ ರಾಮುವಿನ ಜೊತೆ ಸ್ವಲ್ಪ ಸಮಯ ಕಳೆಯಲು ಆಸೆ ಪಡ್ತಾರೆ. ಆದ್ರೆ ರಾಮುವಿಗೆ ಗ್ರಾಮದ ಜನರ ಕಷ್ಟವನ್ನ ದೂರ ಮಾಡೋದೇ ಮೊದಲ ಆದ್ಯತೆ. ಗೀತಾಳಿಗೆ ರಾಮುವಿನ ಕೆಲಸದ ಬಗ್ಗೆ ಗೌರವವಿದೆ, ಆದ್ರೆ ಒಂದಿಷ್ಟು ಬೇಸರವೂ ಇದೆ. ಯಾವಾಗ್ಲೂ ಕೆಲಸ ನಮಗೆ ಒಂದಿಷ್ಟು ಸಮಯ ಕೊಡೋದಿಲ್ಲವೇ ಎಂದು ಆಕೆ ಕೇಳುತ್ತಾಳೆ. ಆದ್ರೆ ರಾಮುವಿಗೆ ಇದಕ್ಕೆ ಉತ್ತರ ಕೊಡೋಕೆ ಆಗುವುದಿಲ್ಲ. ಒಂದು ದಿನ ಗ್ರಾಮದ ಮೇಲೆ ಭಾರಿ ಚಂಡಮಾರುತ ಒಂದು ಬರುತ್ತೆ. ಗಾಳಿಯ ರಭಸಕ್ಕೆ ವಿದ್ಯುತ್ ಕಂಬಗಳು ಬೀಳುತ್ತವೆ, ತಂತಿಗಳು ಕಿತ್ತುಕೊಳ್ಳುತ್ತವೆ. ಇಡೀ ಗ್ರಾಮ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಗೆ ವಿದ್ಯುತ್ ಇಲ್ಲ, ಶಾಲೆಯಲ್ಲಿ ಮಕ್ಕಳಿಗೆ ಓದಲು ಕಷ್ಟ, ಮನೆಗಳಲ್ಲಿ ದೈನಂದಿನ ಕೆಲಸಗಳು ಸ್ಥಗಿತಗೊಳ್ಳುತ್ತವೆ. ಈ ದಿನವೇ ರಾಮುವಿನ ಮಗಳ ಶಿವಾನಿಯ ಜನ್ಮದಿನ. ಗೀತಾಳು ರಾಮುವಿಗೆ ಹೇಳಿದ್ದಾಳೆ, ಇವತ್ತಾದರೂ ಮನೆಯಲ್ಲಿರಿ, ಶಿವಾನಿಗೆ ನಿಮ್ಮ ಜೊತೆ ಸಮಯ ಬೇಕು. ಆದರೆ ಗ್ರಾಮದಿಂದ ರಾಮುವಿಗೆ ತಕ್ಷಣ ಕರೆ ಬರುತ್ತದೆ, ರಾಮು ಬೇಗ ಬಾ, ಗ್ರಾಮಕ್ಕೆ ವಿದ್ಯುತ್ತಿಲ್ಲ, ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕಷ್ಟವಾಗಿದೆ. ರಾಮು ಒಂದು ಕ್ಷಣ ಯೋಚಿಸುತ್ತಾನೆ. ಶಿವಾನಿಯ ಜನ್ಮದಿನದ ನಗು, ಗೀತಾಳ ನಿರೀಕ್ಷೆ, ಆದರೆ ಗ್ರಾಮದ ಜನರ ಕಷ್ಟವನ್ನ ಯೋಚಿಸಿದಾಗ ಅವನು ತನ್ನ ಉಪಕರಣಗಳನ್ನು ತೆಗೆದುಕೊಂಡು ಮಳೆಯ ರಭಸದಲ್ಲಿ ಹೊರಡುತ್ತಾನೆ. ರಾಮುವಿನ ಮನಸ್ಸಿನಲ್ಲಿ ಒಂದು ಯುದ್ಧ ನಡೆಯುತ್ತದೆ. ನಾನು ಮನೆಯಲ್ಲಿದ್ರೆ ಶಿವಾನಿಯ ಮುಖದಲ್ಲಿ ನಗು ಕಾಣಬಹುದಿತ್ತು, ಆದ್ರೆ ಈ ಗ್ರಾಮದ ಜನರಿಗೆ ಈಗ ನನ್ನ ಕೆಲಸ ಬೇಕು. ಈ ಯೋಚನೆಯೊಂದಿಗೆ ರಾಮು ತನ್ನ ಜೀವವನ್ನ ಪಣಕ್ಕಿಟ್ಟು ಕೆಲಸ ಶುರು ಮಾಡುತ್ತಾನೆ. ಕಂಬದ ಮೇಲೆ ಏರಿದ ರಾಮುವಿಗೆ ಗಾಳಿಯ ರಭಸವು ಒಂದು ದೊಡ್ಡ ಸವಾಲಾಗುತ್ತದೆ. ಒಂದು ತಪ್ಪಾದರೂ ರಾಮುವಿನ ಜೀವಕ್ಕೆ ಅಪಾಯ. ಆ ಕ್ಷಣದಲ್ಲಿ ಅವನಿಗೆ ತನ್ನ ಕುಟುಂಬದ ನೆನಪು ಬರುತ್ತದೆ. ಗೀತಾಳೊಂದಿಗೆ ಮದುವೆಯಾದ ದಿನ, ಶಿವಾನಿಯ ಮೊದಲ ನಗು, ತಾಯಿಯ ಆಶೀರ್ವಾದ, ಈ ಭಾವನೆಗಳು ರಾಮುವಿಗೆ ಧೈರ್ಯ ಕೊಡುತ್ತವೆ. ಕೊನೆಗೆ ರಾಮು ತನ್ನ ಕೆಲಸವನ್ನು ಮುಗಿಸುತ್ತಾನೆ. ಗ್ರಾಮದಲ್ಲಿ ದೀಪಗಳು ಮತ್ತೆ ಬೆಳಗುತ್ತವೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತವೆ.
ಗ್ರಾಮದ ಜನರು ರಾಮುವಿನ ಧೈರ್ಯವನ್ನ ಕೊಂಡಾಡುತ್ತಾರೆ. ರಾಮು, ನೀನಿಲ್ಲದಿದ್ರೆ ನಾವೇನು ಮಾಡ್ತಿದ್ವಿ ಎಂದು ಜನರು ಕೇಳುತ್ತಾರೆ. ಆದರೆ ರಾಮುವಿನ ಮನಸ್ಸಿನಲ್ಲಿ ಒಂದೇ ಯೋಚನೆ, ನನ್ನ ಕುಟುಂಬ ನನ್ನನ್ನ ಕಾಯುತ್ತಿದೆ. ರಾಮು ಮನೆಗೆ ಮರಳುತ್ತಾನೆ. ಗೀತಾಳ ಮುಖದಲ್ಲಿ ಒಂದಿಷ್ಟು ಬೇಸರವಿದೆ. ಶಿವಾನಿಯ ಜನ್ಮದಿನ ರಾಮು ಇಲ್ಲದೆ ಕಳೆದಿದೆ. ಆದರೆ ಗೀತಾಳಿಗೆ ರಾಮುವಿನ ಕೆಲಸದ ಮಹತ್ವ ಗೊತ್ತು. ರಾಮು ಗೀತಾಳ ಜೊತೆ ಮಾತನಾಡುತ್ತಾನೆ. ಗೀತಾ, ನನ್ನ ಕೆಲಸದಿಂದಾಗಿ ನಿಮಗೆ ಸಮಯ ಕೊಡಲಾಗಿಲ್ಲ. ಆದರೆ ಈ ಗ್ರಾಮದ ಜನರಿಗೆ ನನ್ನ ಕೆಲಸ ಬೇಕಿತ್ತು. ಆದರೂ ನೀವೇ ನನಗೆ ಮೊದಲು. ಗೀತಾಳ ಕಣ್ಣಲ್ಲಿ ಒಂದಿಷ್ಟು ಕಣ್ಣೀರು, ಆದರೆ ಮುಖದಲ್ಲಿ ನಗು. ನಿಮ್ಮ ಕೆಲಸ ಎಷ್ಟು ಜನರ ಜೀವನವನ್ನ ಬದಲಾಯಿಸಿತು ಗೊತ್ತಾ? ನಾವು ನಿಮ್ಮನ್ನ ಬಿಟ್ಟುಕೊಟ್ಟಿಲ್ಲ ರಾಮು. ಶಿವಾನಿಯ ಜನ್ಮದಿನವನ್ನ ಒಂದು ದಿನ ತಡವಾಗಿಯಾದರೂ ಆಚರಿಸಲು ಕುಟುಂಬ ಒಗ್ಗೂಡುತ್ತದೆ. ಸ್ನೇಹಿತರೆ, ರಾಮುವಿನ ಕಥೆಯಿಂದ ನಾವು ಏನು ಕಲಿಯಬಹುದು? ಒಬ್ಬ ಸಾಮಾನ್ಯ ಲೈನ್ಮ್ಯಾನ್ನ ಕೆಲಸವು ಇಡೀ ಗ್ರಾಮದ ಜೀವನವನ್ನ ಬದಲಾಯಿಸಬಹುದು. ಆದರೆ ಕೆಲಸದ ಜೊತೆಗೆ ಕುಟುಂಬಕ್ಕೂ ಸಮಯ ಕೊಡುವುದು ಎಷ್ಟು ಮುಖ್ಯ ಎಂಬುದನ್ನ ರಾಮು ಕಲಿತ. ಧೈರ್ಯ, ತ್ಯಾಗ ಮತ್ತು ಪ್ರೀತಿಯಿಂದ ಒಬ್ಬ ವ್ಯಕ್ತಿಯ ಜೀವನವು ಎಷ್ಟೊಂದು ಸುಂದರವಾಗಬಹುದು. ನೀವು ಕೂಡ ನಿಮ್ಮ ಜೀವನದಲ್ಲಿ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಹೇಗೆ ಕಾಪಾಡ್ತೀರಿ? ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪ್ರೇರಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.